ಗುರುಜಿ ಈಗಾಗಲೇ ನೀವು ತಿಳಿಸ್ಕೊಡ್ತಾ ಇದ್ರಿ ಪಾಪ ಕರ್ಮ ಅಂದ್ರೆ ಏನು ಅಂತಂದ್ರೆ, ಅದೇ ರೀತಿಯಾಗಿ ಈ ಪಾಪಗಳನ್ನ ವಿನಾಶ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಸಾಕಷ್ಟು ರೀತಿಯ ಒಂದಷ್ಟು ಅನುಷ್ಠಾನ ಮತ್ತೆ ನಿಯಮಗಳಿರ್ತವೆ, ಅವನು ತಿಳಿಸ್ಕೊಡ್ಬೋದಾ? ಖಂಡಿತಮ್ಮ. ಈಗ ನೋಡಿ, ಒಂದು ಹೆಣ್ಮಗಳಿಗೆ ಅವನು ಪ್ರಪೋಸ್ ಮಾಡಿರ್ತಾನೆ, ಇಷ್ಟಪಟ್ಟಿರ್ತಾನೆ. ಕಾರಣಾಂತರದಿಂದ ಅವನೇನು ಮಾಡ್ತಾನೆ, ಇನ್ನೊಬ್ಳು ಬೇರೆಯವಳು ಸಿಕ್ಕಿದ್ಲು ಅಂತೇಳಿ ಅವ್ನು ದೂರ ಮಾಡ್ತಕ್ಕಂಥದ್ದು ಒಂದು ಹೆಣ್ಮಗ್ಳಿಗೆ ಮಾಡ್ತಾರೆ. ಅದು ದೊಡ್ಡ ತಪ್ಪು ಹೊರ್ತದ್ದು. ಯಾಕಂದರೆ ಹೆಣ್ಣುಮಕ್ಳು ಬಂದು ಅಗ್ನಿ ತತ್ವ ಅಂತ ಹೇಳ್ತೀವಿ ನಾವು ನಮ್ಮ ಶಾಸ್ತ್ರದಲ್ಲಿ, ಜ್ಯೋತಿಷ್ಯದಲ್ಲಿ. ಬೆಂಕಿಯನ್ನು ಮುಟ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ನೋಯಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಜೀವಮಾನ ಇಡೀ ಅವನು ಯಾವುದೇ ಕಾರಣಕ್ಕಾಗಲಿ ಉದ್ಧಾರ ಆಗಲ್ಲ. ಯಾಕಂದರೆ ಅದು ಶಕ್ತಿ ದೇವತೆ ಅವಳು. ಅವಳಿಗೆ ಯಾವುದೇ ರೀತಿಯಾದ ಅವಳ ಜೊತೆಲಿ ಚೆನ್ನಾಗಿ ಒಡನಾಟ ಇಟ್ಕೊಂಡು ಎಲ್ಲ ಮಾಡಿಕೊಂಡು ಕಡೆಗೆ ಅವಳನ್ನ ನಡು ನೀರಿನಲ್ಲಿ ಕೈ ಬಿಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ಪಡಬಾರದೇ ಇರೋ ಕಷ್ಟಗಳನ್ನು ನಿಮಗೆ ಅನುಭವಿಸ್ತಕ್ಕಂಥದ್ದು. ಯಾಕಂದರೆ ಶಕ್ತಿಯಾಗಿರಿ ಪ್ರತಿಯೊಂದಕ್ಕೂ ನೋಡಿ, ನಾವು ಹಣಕಾಸಿನಲ್ಲಿ ಆಗಲಿ, ವಿದ್ಯೆಯಲ್ಲೇ ಆಗಲಿ, ನೀರಿಗೆ ಆಗಲಿ, ಯಾವುದೇ ಆಗಲಿ ಹೆಣ್ಣಿಗೆ ಅಷ್ಟು ಮಹತ್ವವನ್ನು ಕೊಡ್ತಕ್ಕಂಥದ್ದು. ಆ ಹೆಣ್ಣು ಮಕ್ಕಳಿಗೆ ನೋಯಿಸ್ತಕ್ಕಂಥದ್ದು ಮಾಡಿದಾಗ ಆ ಕರ್ಮದ ಫಲ ನಿಮ್ಮನ್ನು ಬಿಡಲ್ಲ. ಹಾಗೆ ಅವರು ಕೂಡ ಯಾರು ನಮಗೆ ಇಷ್ಟವಾಗಿರ್ತಾರೆ ಅವ್ರ ಜೊತೆಲಿ ನಾನು ಕಷ್ಟನೋ ಸುಖನೋ ನೆಮ್ಮದಿಯಿಂದ ಬಾಳಬೇಕು ಅನ್ನೋದು ಆಕೆ ಮನಸ್ಸಲ್ಲೂ ಇರ್ತಕ್ಕಂಥದ್ದು ಮಾಡಿದಾಗಲೇ ಆ ಒಂದು ಫಲವನ್ನು ಸಿಗ್ತಕ್ಕಂಥದ್ದು ಆಗುತ್ತೆ. ಇಬ್ಬರಲ್ಲೂ ಆ ಒಂದು ಬಾಂಧವ್ಯತೆ ಬಂದಾಗ ಖಂಡಿತವಾಗೂ ಅದು ಚೆನ್ನಾಗಾಗುತ್ತೆ. ಇದಕ್ಕೆ ಏನು ಮಾಡಬೇಕು, ಅಕಸ್ಮಾತ್ ಏನಾದರೂ ಅವರಾಗವರೇ ಇಷ್ಟಪಟ್ಟು ದೂರ ಹೋದಾಗ ಹೆಣ್ಣಾಗಲಿ ಗಂಡ ಆಗಲಿ, ನಿಮ್ಮ ಕುಲದೇವರುಗಳಿಗೆ ಸೀರೆಯನ್ನು ಕೊಡ್ತಕ್ಕಂಥದ್ದು, ಮಡ್ಲಕ್ಕಿಯನ್ನು ತುಂಬತಕ್ಕಂಥದ್ದು, ಉಡಿ ತುಂಬತಕ್ಕಂಥದ್ದು ಮಾಡಿದಾಗ ಆ ದೋಷ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಪುಣ್ಯ ನದಿಗಳ ಸ್ನಾನ, ಸಮುದ್ರ ಸ್ನಾನ ಮಾಡ್ತಕ್ಕಂಥದ್ದು. ನನಗೆ ನನ್ನ ಜೀವನದಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದೆ ಅವ್ರಿಗೆ, ಅವ್ರು ನನ್ನಿಂದ ದೂರ ಹೋದರು, ಅವ್ರು ನನ್ನಿಂದ ಒಂದು ನೋವು ಕೊಟ್ಟೋದ್ರು ಅನ್ನೋದು ಒಂದು ಏನಾದ್ರು ನಿಮ್ಮ ಮನಸ್ಸಲ್ಲಿ ಇದ್ದರೂ ಕೂಡ ಪುಣ್ಯ ನದಿಗಳ ಸ್ನಾನ ಮಾಡಿದಾಗ ಅದು ಲೀನವಾಗ್ತಕ್ಕಂಥದ್ದು. ಯಾಕಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು ಅಂತೀವಿ. ಅಂದರೆ ಸಪ್ತ ನದಿಗಳಲ್ಲಿ ಯಾವ ನದಿ ಆದರೂ ಕೂಡ ಅಲ್ಲಿ ಹೋಗಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ಆ ಒಂದು ಕರ್ಮದ ಫಲ ಲೀನವಾಗುತ್ತೆ, ಪುಣ್ಯಕ್ಷೇತ್ರಗಳಲ್ಲಿ ಲೀನವಾಗುತ್ತೆ. ಅದಕ್ಕೆ ಪುಣ್ಯಕ್ಷೇತ್ರಗಳ ಯಾತ್ರೆ ಮಾಡ್ತಾರೆ. ಯಾಕೆ ಗೊತ್ತಾ? ಪುಣ್ಯಕ್ಷೇತ್ರಗಳಲ್ಲಿ ಅಂಥ ಒಂದು ನಾವೇನಾರು ತಿಳಿದಿರೋ ಮಾಡಿರ್ತಕ್ಕಂಥ ಕರ್ಮದ ಫಲ ಆ ಪುಣ್ಯಕ್ಷೇತ್ರದಲ್ಲಿ ಲೀನವಾಗೋಗುತ್ತೆ. ಅಲ್ಲಿ ಪಾದಸ್ಪರ್ಶ ಮಾಡಿದ್ರೆ ಎಷ್ಟೋ ಋಷಿಮುನಿಗಳು, ತಪೋನಿಧಿಗಳು ಬಂದು ಹೋಗಿರ್ತಕ್ಕಂಥ ಜಾಗ. ಅಂಥ ಒಂದು ಯಾವುದಾರೋ ಒಂದು ಪುಣ್ಯಕ್ಷೇತ್ರ ಆಗಿರಲಿ, ಈಗ ಧರ್ಮಸ್ಥಳ ಆಗಿರಲಿ, ಮಲೈ ಮಹದೇಶ್ವರ ಆಗಿರಲಿ, ಶಿವಗಂಗೆ ಆಗಿರಲಿ, ರೇಣುಕೈಲಮ್ಮನ ನನ್ನ ತಾಯಿ ಸಾನ್ನಿಧ್ಯ ಆಗಿರಲಿ, ಹುಲಿಗೆಮ್ಮ ಆಗಿರಲಿ, ಮಂತ್ರಾಲಯ ಗುರುರಾಯರಿರ್ತಕ್ಕಂಥ ಮಂತ್ರಾಲಯ ಆಗಿರಲಿ, ಇಂಥ ಒಂದು ಪುಣ್ಯಕ್ಷೇತ್ರಗಳಿಗೆ ನಾವು ಹೋದಾಗ ಆ ಪುಣ್ಯಕ್ಷೇತ್ರದಲ್ಲಿ ತಿಳಿದಿರೋ ನಾವು ಮಾಡಿರ್ತಕ್ಕಂಥ ಕರ್ಮ ಫಲಗಳನ್ನು ಆ ಕ್ಷೇತ್ರದಲ್ಲಿ ಲೀನವಾಗ್ತದೆ. ಅದಕ್ಕೆ ಪುಣ್ಯಕ್ಷೇತ್ರಗಳ ಯಾತ್ರೆ ಮಾಡ್ತಕ್ಕಂಥದ್ದು ಮಾಡೋದು. ಕೆಲವ್ರು ಏನು ಮಾಡ್ತಾರೆ, ಮನೆಯಲ್ಲೇ ಕೂತ್ಕೊಂಡಿರ್ತಾರೆ. ಅದಲ್ಲ, ನೀವು ಪುಣ್ಯಕ್ಷೇತ್ರಗಳ ನದಿಗಳ ತೀರಕ್ಕೆ ಹೋಗಿ, ಸಮುದ್ರಗಳಲ್ಲೇ ಹೋಗಿ ಸ್ನಾನವನ್ನು ಮಾಡಿ ನೀವು ಮಾಡಿರ್ತಕ್ಕಂಥ ಕರ್ಮದ ಫಲ ಅಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಲೀನವಾಗುತ್ತೆ. ಅದಕ್ಕೆ ನನ್ನ ಮಗಳು ಕೇಳಿದ್ದು, ಆ ಕರ್ಮದ ಫಲವನ್ನು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ, ಅಕಸ್ಮಾತ್ ತಿಳಿದೋ ಏನಾದ್ರು ಒಂದು ತಪ್ಪು ಮಾಡಿರ್ತೀರಿ, ಗೋಹತ್ಯೆ ಮಾಡಿರ್ತೀರಿ, ಇಲ್ಲ ಏನಾದರೂ ಯಾರಿಗಾರು ಒಬ್ರಿಗೆ ತೊಂದರೆ ಕೊಟ್ಟಿರ್ತೀರಿ, ಇಲ್ಲ ಸಾಯಿಸಿರ್ತೀರಿ. ನೋಡಿ, ಒಬ್ರಿಗೆ ಸಾಯಿಸೋವಂಥದ್ದು ಕೆಲಸ ಇದೆಯಲ್ಲ, ನಿನ್ನ ಜೀವನ ತಿರ್ಗಾ ಮತ್ತೆ ಜೀವ ಕೊಡೋಕ್ಕಾಗುತ್ತಾ? ಕೊಡೋಕ್ಕಾಗಲ್ಲ. ಅದು ಭಗವಂತನ ಇಚ್ಛೆ. ಅವನ ದುರಹಂಕಾರ ಪರಮಾವಧಿಯಿಂದ ಅವನ ಶಿಕ್ಷೆ ಅನುಭವಿಸ್ತಾನೆ ಹೊರತು ನೀವ್ಯಾಕೆ ಆ ಕೊಲೆಯನ್ನು ಮಾಡೋಕ್ಕೆ ಹೋಗ್ತೀರಿ? ಆ ಕರ್ಮದ ಫಲವಂತೂ ನಿಮ್ಮನ್ನು ಬಿಡಲ್ಲ. ಇವತ್ತು ನಿಮಗೆ, ನಾಳೆ ಇನ್ನೊಬ್ಬರು ನಿಮಗೆ. ಈ ರೀತಿ ಖಂಡಿತವಾಗೂ ಆಗುತ್ತೆ. ಹಾಗಾಗಿ ಬೇರೆಯವ್ರಿಗೆ ನೋಯಿಸೋದಾಗಲಿ, ಬೇರೆಯವ್ರಿಗೆ ತೊಂದರೆ ಕೊಡೋದಾಗಲಿ ದಯವಿಟ್ಟು ಮಾಡೋಕ್ಕೋಗ್ಬಿಡ್ರಿ. ನಿಮ್ಮ ಕೈಲಾದರೆ ಸಹಾಯ ಮಾಡಿ, ಇಲ್ಲಾಂದರೆ ಅವ್ರಿಗೆ ಮನ ನೋಯಿಸೋದು ದಯವಿಟ್ಟು ಬೇಡ ಅಂತ ಹೇಳ್ತೀನಿ ನಮ್ಮ ಕಾರ್ಯಕ್ರಮದಲ್ಲಿ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ, ಮುಖ್ಯವಾಗಿ ನಿಮ್ಮೆಲ್ಲ ಗೊಂದಲಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಲೈನ್ ಸಿಗ್ತಿಲ್ಲ, ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ನ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೂ ಸಹ ನೀವು ಕರೆ ಮಾಡ್ಬೋದು. ಗುರುಜಿ ಅವರು ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅಪ್ಪಾಜಿ, ಈಗಾಗಲೇ ನಾವು ಕಳೆದ ವಾರ ಅಂದರೆ ಕಳೆದ ಭಾನುವಾರ ನಾವು ಮಾತಾಡ್ತಾ ಇದ್ವಿ, ಮುಖ್ಯವಾದಂತಹ ನಕ್ಷತ್ರ ಯಾವುದು, ಬಹಳ ಶ್ರೇಷ್ಠವಾದಂತಹ ರಾಶಿ ಯಾವುದು, ಈ ರೀತಿ ಎಲ್ಲ ಮಾತಾಡ್ತಾ ಹೋಗ್ತಾ ಇದ್ವಿ. ಅದೇ ರೀತಿಯಾಗಿ ನಾವು ರಾಶಿಗಳಲ್ಲಿ ನೋಡೋದಾದರೆ ಮೇಷರಾಶಿ, ಮೇ ಅನ್ನುವಂಥ ಒಂದು ಇದರಲ್ಲೇ ಬರುತ್ತೆ. ಈ ಮೇಷರಾಶಿಯೇ ಮೊದಲನೇದಾಗಿ ಯಾಕೆ ಬರುತ್ತೆ,
ಮೇಷನೇ ಪ್ರಮುಖವಾದಂತಹ ಸ್ಥಾನವನ್ನ ಯಾಕೆ ಪಡ್ಕೊಂಡಿದೆ? ಈಗ ನವಗ್ರಹಗಳಲ್ಲಿ ಒಡೆಯನಾಗಿರ್ತಕ್ಕಂಥವನೇ ಸೂರ್ಯಗ್ರಹನೇ. ಅವನು ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡೋದೇ ಸೂರ್ಯಗ್ರಹನೇ ಪ್ರಾರ್ಥನೆ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ ಅಂತೀವಿ. ಆದರೆ ಸೂರ್ಯಗ್ರಹನ ಇರ್ತಕ್ಕಂಥ ರಾಶಿ ಯಾವುದಪ್ಪ ಅಂತಂದರೆ ಸಿಂಹರಾಶಿ. ಸಿಂಹರಾಶಿ ಯಾಕೆ ಮೊದಲೇ ಬಂದಿಲ್ಲ ಅಲ್ವಾ? ಹಂಗಲ್ಲ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಯಾಯ ನಕ್ಷತ್ರಗಳು ಆಯಾ ರಾಶಿಗಳು ಇಂತಿಂಥದ್ದೇ ಇರಬೇಕು ಅನ್ನೋದು ಅಲ್ಲಿ ಪಂಚಾಂಗದಲ್ಲಿ ಆ ಪೂರ್ವಕಾಲದಿಂದನೂ ಅದು ಮೆನ್ಷನ್ ಆಗಿ ಬಂದ್ಬಿಟ್ಟಿದೆ ಅದರಲ್ಲಿ. ಹಾಗಾಗಿ ನಾವು ಇದೇ ರಾಶಿನೇ ಇದೇ ಮೊದಲನೇದು ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ರಾಶಿ ನಕ್ಷತ್ರಗಳಲ್ಲಿ ನಮಗೆ ತಿಳಿದಿರತಕ್ಕಂಥದ್ದು ಬಂಧುಗಳೇ, ಉನ್ನತವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು 12 ರಾಶಿಗಳಲ್ಲಿ 27 ನಕ್ಷತ್ರಗಳಲ್ಲಿ ಕೆಲವು ನಕ್ಷತ್ರಗಳು ಮಹಾನಕ್ಷತ್ರಗಳಾಗಿ ಕಾಣಿಸ್ಕೊಳ್ತಕ್ಕಂಥದ್ದು. ಅಲ್ಲಿ ಕೆಲವು ಮಹಾನಕ್ಷತ್ರಗಳನ್ನು ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ ಪಂಚಾಂಗದಲ್ಲಿ. ಅಕಸ್ಮಾತ್ ಯಾರು ಸಾಲ ಉಳಿ ಕೇಳಕ್ಕೆ ಬಂದಾಗ ಇಲ್ಲ ಗಂಡು ಹೆಣ್ಣಿನ ಒಂದು ಬರುತ್ತಾ ಇಲ್ವಾ ಅಂತ ಬಲಾಬಲಗಳನ್ನು ಕೇಳ್ತಾರೆ. ತಾರಾಬಲಗಳಾಗಲಿ ಚಂದ್ರಬಲಗಳಾಗಲಿ ಇಲ್ಲ ಗಣಕೂಟಗಳಾಗಲಿ ಯೋನಿಕೂಟ ರಜಕೂಟ ವರ್ಣಕೂಟ ಇಂಥವೆಲ್ಲ ಕೂಟಗಳನ್ನು ಪರಿಗಣನೆಗೆ ಕೆಲವು ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮಹಾನಕ್ಷತ್ರಗಳಿಗೆ ತಗೊಳ್ತಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಮಗಳು ಕೇಳಿರ್ತದ್ದೇನಪ್ಪ ಅಂತಂದರೆ ಮೊದಲನೇದಾಗಿ ಮೇಷರಾಶಿನೇ ಯಾಕೆ ಬಂದಿದೆ ನೋಡಿ. ಮೊದಲನೇದೊಂದು ಅಂದರೆ ಈ ಅಕ್ಷರಗಳಲ್ಲಿ ಮೊದಲನೇದು ಅಕ್ಷರ ಯಾವುದು? ಹ ಹ ಆ ಇ ಈ ರು ರು ಈ ರೀತಿ ಬರ್ತಕ್ಕಂಥದ್ದು. ಅದು ಪರಿಗಣನೆಯನ್ನು ತಗೊಂಡೇ ಆ ಅಕ್ಷರ ಮಾಲೆಯನ್ನು ಅನುಸಾರವಾಗಿ ಆ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಈ ರೀತಿ ರಾಶಿಗಳು 12 ರಾಶಿಗಳು ಬಂದಿರತಕ್ಕಂಥದ್ದು. ಹಾಗಾಗಿ ಕೆಲವೊಂದು ರಾಶಿ ನಕ್ಷತ್ರಗಳಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಯೋಗಕಾರಕವಾಗಿರ್ತಕ್ಕಂಥ ಒಂದು ಫಲಗಳನ್ನು ಸಿಗ್ತಕ್ಕಂಥದ್ದು. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಮೇಷರಾಶಿಗೆ ಯಾರ ಅಧಿಪತಿ? ಕುಜ ಅಧಿಪತಿ. ಆ ಕುಜನ ಒಂದು ಅನುಗ್ರಹ ಮಂಗಳ ಗ್ರಹ. ಆ ಮಂಗಳ ಗ್ರಹ ಅಂತಂದರೆ ಧರಣಿ. ಈ ಧರಣಿಯನ್ನು ಆಳ್ತಕ್ಕಂಥ ಯೋಗ ಫಲ ಜಾಸ್ತಿ ಇರತಕ್ಕಂಥದ್ದು. ಇನ್ನು ವೃಷಭ ರಾಶಿಗೆ ತಗೊಳ್ಳೋದಾದರೆ ವೃಷಭ ರಾಶಿಲಿ ಅಂದರೆ ಮೇಷ ಮತ್ತು ವೃಶ್ಚಿಕ ರಾಶಿಗೆ ಕುಜನೇ ಅಧಿಪತಿ. ವೃಷಭ ಮತ್ತು ತುಲಾ ರಾಶಿಗೆ ಶುಕ್ರ ಅಧಿಪತಿ. ಆದರೆ ಶುಕ್ರ ಅಂದರೆ ಯಾರು? ಮಹಾಲಕ್ಷ್ಮಿ ಅನುಕರಣೆ. ನೋಡಿ, ಆ ವೃಷಭ ರಾಶಿಯಲ್ಲಿರ್ತಕ್ಕಂಥವರೆಲ್ಲ ಸ್ವಂತ ಕಾರ್ಯದಲ್ಲಿ ನೇರಡತರಾಗಿರ್ತಾರೆ. ಅಂಗಡಿಯನ್ನು ಹಾಕ್ಕೊಂಡಿರ್ತಾರೆ, ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾಯಿರ್ತಾರೆ, ಡೆವಲಪರ್ಸ್ ಆಗಿರ್ತಾರೆ, ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು ಇದೆಲ್ಲ ಆಗುತ್ತೆ. ಹಾಗಾಗಿ ಕೆಲವೊಂದು ರಾಶಿ ನಕ್ಷತ್ರಗಳಲ್ಲಿ ನೋಡಿ, ಮಿಥುನ ರಾಶಿಗೆ ಗುರು ಅಧಿಪತಿ, ಮೀನ ರಾಶಿಗೂ ಗುರು ಅಧಿಪತಿ. ಹಾಗಾಗಿ ಈ 2 ರಾಶಿಗಳಲ್ಲಿ ನೋಡಿ, ಅಲ್ಲಿ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮೀನ ರಾಶಿಯಲ್ಲಿ ಯಥೇಚ್ಛವಾಗಿ ನೋಡಿ ಎಲ್ಲರೂ ಉಪಾಧ್ಯಾಯರಾಗಿರ್ತಾರೆ, ಶಿಕ್ಷಕಿಯಾಗಿರ್ತಾರೆ. ಅಂದರೆ ಗುರುವಿನ ಅನುಗ್ರಹ ಅಂದರೆ 4 ಜನಕ್ಕೆ ಒಳ್ಳೇದು ಮಾಡ್ತಕ್ಕಂಥದ್ದು, ಒಳ್ಳೆಯ ಸದ್ಬುದ್ಧಿಗಳನ್ನು ತಿಳಿಸ್ತಕ್ಕಂಥದ್ದು ಆಗುತ್ತೆ. ಯಾವುದರಲ್ಲಿ? ಮಿಥುನ ಮತ್ತು ಮೀನ ರಾಶಿ ಒಳಗಡೆ, ಧನುಷು ರಾಶಿ ಒಳಗಡೆ ಕೂಡ. ಹಾಗಾಗಿ ಕಟಕ ರಾಶಿಯಲ್ಲಿ ನೋಡಿ ಚಂದ್ರ ಅಧಿಪತಿ ಆದರೆ ಅವನು ಯಾವತ್ತೂ ಮನಸ್ಕಾರಕ, ಯಾವತ್ತೂ ಚಂದ್ರನೇ. ಅವನು ಉನ್ನತವಾದ ಸ್ಥಾನಮಾನಕ್ಕೆ ತೊಗೊಂಡೋಗಿರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ. ಅದೇ ಸಿಂಹ ರಾಶಿಯಲ್ಲಿ ತಗೊಳ್ಳಿ, ಸೂರ್ಯಗ್ರಹ ಅಧಿಪತಿ. ಇಡೀ ಭೂಮಂಡಲವನ್ನು ನಮೋಮಂಡಲದಲ್ಲಿ ಯಾವ ರೀತಿ ಆ ಮಿಂಚಿನ ಒಂದು ಇದಿರುತ್ತೆ, ಶಕ್ತಿ ಇರುತ್ತೆ, ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲ ತೇಜಸ್ಸು ಭರಿತರಾಗಿರ್ತಾರೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲ ದೈವಿಕ ಕಾರ್ಯದಲ್ಲಿ ಮಗ್ನರಾಗಿರ್ತಾರೆ. ಇನ್ನು ಮಕರ ಮತ್ತು ಕುಂಭರಾಶಿಗೆ ಯಾರು ಬಂದು ಅಧಿಪತಿ? ಶನಿ ಅಧಿಪತಿ. ಕೆಲವ್ರಿಗೆ ಶನಿ ಅಧಿಪತಿ ಆದರೆ ಅದರಲ್ಲೆಲ್ಲ ಕೆಲವ್ರಿಗೆಲ್ಲರಿಗೂ ಜಮೀನಿನಲ್ಲಿ ವಿವಾದಗಳು ಜಾಸ್ತಿ ಆಗ್ತಕ್ಕಂಥ. ಅವರೇನೇ ಕೆಲಸ ಮಾಡಿದ್ರೂ ಅಡೆತಡೆಗಳಾಗ್ತದೆ. ಯಾಕಂದರೆ ಜನ್ಮದೇ ಶನಿ, ಅವರ ಮನೆಯಲ್ಲೇ ಶನಿ ಇರ್ತಾನೆ. ಅವನು ಯಾವಾಗ ಬೇಕಾದ್ರೆ ಬರ್ತಾನೆ, ಯಾವಾಗ ಬೇಕಾದ್ರೆ ಹೋಗ್ತಾನೆ. ಅವನು ಹೊರಗಡೆ ಹೋದಾಗ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಅವನ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಮನೆಯಲ್ಲಿದ್ದಾಗ ಸ್ವಲ್ಪ ಕಷ್ಟಗಳನ್ನು ಕೊಡ್ತಾನೆ. ಆದರೆ ಬೇರೆ ರಾಶಿಯಲ್ಲಿರ್ತಕ್ಕಂಥ ಗ್ರಹಗಳು ನಿಮ್ಮ ರಾಶಿಗೆ ಪ್ರವೇಶ ಆಗಿ ತುಂಬ ಅನುಕೂಲ ಆಗ್ತದೆ. ಶನಿ ಇದ್ದರೂ ಕೂಡ ಉಚ್ಚ ಸ್ಥಾನದಲ್ಲಿ ಶುಕ್ರ ಇರ್ತಕ್ಕಂಥದ್ದು ಬಂದಾಗ ಖಂಡಿತವಾಗೂ ಕುಜನ ಅನುಗ್ರಹ ಇದ್ದರೂ ಕೂಡ, ಶನಿ ಇದ್ದರೂ ಕೂಡ ಕುಜನ ಒಂದು ಅನುಗ್ರಹ ಇದ್ದರೆ ಸಂತಾನ ಭಾಗ್ಯ ಆಗುತ್ತೆ, ಕಂಕಣ ಬಾಲ ಕೂಡ ಬರುತ್ತೆ ಕುಂಭರಾಶಿ ಮತ್ತು ಮಕರ ರಾಶಿಯವ್ರಿಗೆ. ಈ ರೀತಿ ಕೆಲವೊಂದು ರಾಶಿ ನಕ್ಷತ್ರಗಳಲ್ಲಿ ನಮಗೆ ಕೆಲವೊಂದು ಗೋಚಾರ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಯೋಚನೆ ಮಾಡೋದು ಬೇಡ. ನಾಳೆ ಇದೇ ಸಮಯಕ್ಕೆ ನಾವು ಮುಂದಿನ ವಾರದ ಭವಿಷ್ಯದಲ್ಲಿ ಯಾವ್ಯಾವ ರಾಶಿಗೆ ಯಾವ್ಯಾವ ನಕ್ಷತ್ರಗಳಿಗೆ ನಿಮಗೆ ಏನೇನು ಫಲವನ್ನು ಕೊಡ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ನಾಳೆ ಇದೇ ಸಮಯದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀವಿ. ಆ 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ನಿಮ್ಮ ವಾರದ ಭವಿಷ್ಯದಲ್ಲಿ ಖಂಡಿತವಾಗೂ ನಾವು ತಿಳಿಸ್ಕೊಡ್ತೀವಿ. ಗುರುಜಿನ ಈಗಾಗಲೇ ತಿಳಿಸ್ಕೊಡ್ತಾ ಇದ್ವಿ, ಅಂದರೆ ಯಾವ ರಾಶಿಯಲ್ಲಿ ಯಾವ ಗ್ರಹ ಇದ್ರೆ ಬಹಳ ಒಳ್ತಾ ಆಗುತ್ತೆ, ಮತ್ತು ಈ ಗುರು ಶುಕ್ರ ಎಲ್ಲ ಒಂದೇ ಇದರಲ್ಲಿದ್ದಾಗ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಉಂಟಾಗುತ್ತೆ. ಮುಖ್ಯವಾಗಿ ಈ ಗುರು ಗ್ರಹ ಮತ್ತು ಶುಕ್ರ ಗ್ರಹ
ಎರಡು ಒಂದೇ ರಾಶಿಯಲ್ಲಿ ಇರ್ಬೋದಾ? ಇದ್ರೆ ಏನೋ ಅಡೆತಡೆಗಳು ಉಂಟಾಗಲ್ವಾ? ಖಂಡಿತಮ್ಮ, ತುಂಬ ಒಳ್ಳೆಯದು, ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಗುರು ಮತ್ತು ಶುಕ್ರನ ದಶೆ ಯಾವಾಗ ಬರ್ತದೆ ಅವನಿಗೆ ರಾಜಯೋಗ ಬರ್ತಕ್ಕಂಥದ್ದು. ಅದೇ ಗುರು ವಕ್ರಸ್ಥಾನದಲ್ಲಿದ್ದಾಗ ಏನಾಯ್ತು ಅಂದರೆ ಮಿಶ್ರ ಫಲವನ್ನು ಕೊಡ್ತಾನೆ. ಏನಾಗುತ್ತೆ, ಇವಾಗ ನಮ್ಮ ಹತ್ರ ಒಂದು 10 ರೂಪಾಯಿ ದುಡ್ಡಿತ್ತು ಅಂತಂದರೆ ಗುರು ವಕ್ರದಲ್ಲಿದ್ದಾಗ ಮಿಶ್ರ ಫಲವನ್ನು ಕೊಡ್ತಾನೆ. ನಾನು ಇದಕ್ಕೆ ಖರ್ಚು ಮಾಡಲ್ಲ, ಅದಕ್ಕೆ ಖರ್ಚು ಮಾಡಲ್ಲ, ನಾನು ಇಲ್ಲಿಗೆ ಹೋಗಲ್ಲ, ನಾನು ಅಲ್ಲಿಗೆ ಹೋಗಲ್ಲ. ಶುಕ್ರ ಹಂಗಲ್ಲ. ಒಂದು ಸಲ ನಿಮಗೆ ಕೊಟ್ಟ ಅಂತ ಅಂದರೆ ಧನ ಧಾನ್ಯ ಐಶ್ವರ್ಯಗಳನ್ನು ಒಂದೇ ಸಲ ಕೊಡ್ತಕ್ಕಂಥವನು, ಯೋಗಕಾರಕನಾಗಿರ್ತಕ್ಕಂಥವನು ಶುಕ್ರ ಗ್ರಹ. ಕಂಕಣ ಬಲ ಇರದೇ ಇರ್ತಕ್ಕಂಥ ಕಂಕಣ ಬಲ ಕೊಡ್ತಾನೆ. ಮಕ್ಕಳು ಸಂತಾನ ಏನಾರಾಗಿರೋ ಸಂತಾನ ಕೊಡ್ತಾನೆ. ಶುಕ್ರ ದೇಶ ನಡೆದ್ರೆ ಭೂಮಿಕಾರಕನಾಗಿರ್ತಾನೆ. ಎಷ್ಟು ಚೆನ್ನಾಗಿ ಅವನಿಗೆ ಅನುಕೂಲ ಆಗುತ್ತೆ ಅಂತ ಅಂದರೆ ಅವನು ಏನೇನು ಮುಟ್ಟಿರ್ತಾನೆ ಅದೆಲ್ಲ ಒನ್ನಾಗ್ತಕ್ಕಂಥ ಯೋಗ ಫಲ ಇರ್ತದೆ ಶುಕ್ರದಲ್ಲಿ. ಹಾಗೆ ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಳಿ, ಕುಜನ ಆಶೀರ್ವಾದ ಇರಬೇಕು, ಮಂಗಳ ಗ್ರಹನ ಆಶೀರ್ವಾದ ಇರಬೇಕು. ಸ್ಕಂದ ಜಾಸ್ತಿ ಕಾಣಿಸ್ಕೊಳ್ತಕ್ಕಂಥದ್ದು ಕುಜನಲ್ಲಿ. ಮಂಗಳ ಗ್ರಹ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿಂ ಕುಮಾರಂ ಶಕ್ತಿ ಅಂಚಶ ಮಂಗಲಂ ಪ್ರಣಮಾಮ್ಯಹಂ. ಆ ಮಂಗಳ ಗ್ರಹನ ನಾವು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು, ಕುಜನಿಗೆ ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು. ಕುಜನಿಂದ ನಾವು ಆಶೀರ್ವಾದ ತಗೊಳ್ತೀವಿ ಮನೆಯಲ್ಲಿ. ಕುಜನ ಒಂದು ಆಶೀರ್ವಾದ ಇತ್ತು ಅಂತಂದರೆ ಏನು ಬೇಕಾದರೂ ರಾಜ್ಯವನ್ನೇ ಗೆಲ್ತಕ್ಕಂಥದ್ದು. ಕುಜನ ಆಶೀರ್ವಾದ ಇಲ್ಲ ಅಂದರೆ, ಕುಜ ನೀಚ ಸ್ಥಾನದಲ್ಲಿ, ಮಂಗಳ ಗ್ರಹ ನೀಚ ಸ್ಥಾನದಲ್ಲಿ ಇದ್ದ ಅಂದರೆ ಚರ್ಮದ ಕಾಯಿಲೆ ಕೊಡ್ತಕ್ಕಂಥವನು, ಸೋರಿಸಿಸ್ಸು ಸ್ಮೆಲ್ ಕೊಡ್ತಕ್ಕಂಥವನು. ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವನೇನಪ್ಪ ಬಾಡಿ ಇಷ್ಟೊಂದು ಸ್ಮೆಲ್ ಬರ್ತಾಯಿದೆ ಅಂತಕ್ಕಂಥವನು ಇದಾಗ್ಬಿಡುತ್ತೆ. ಕುಜನ ಆಶೀರ್ವಾದ ಇರ್ತಕ್ಕಂಥದ್ದು. ಗರ್ಭಕ್ಕೆ ಸಂಬಂಧಪಟ್ಟಂಗೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಾಗಲಿ ಸೂಕ್ಷ್ಮ ಜನಾಂಗಗಳಿಗೆ ಕುಜನ ಒಂದು ಆಶೀರ್ವಾದ ಬೇಕು. ಕುಜನು ನೀಚ ಸ್ಥಾನಕ್ಕೆ ಇಳಿದ ಅಂತಂದರೆ ಗರ್ಭದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ, ಯೂಟ್ರಸಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ಅವ್ರಿಗೆ. ಅಭಾಷಣ ಆಗ್ತಕ್ಕಂಥದ್ದು, ಸಂತಾನ ಇಲ್ಲದೇ ಇರ್ತಕ್ಕಂಥದ್ದು ಆಗ್ಬಿಡುತ್ತೆ ಕುಜನ ಆಶೀರ್ವಾದ ಇಲ್ಲ ಅಂದರೆ. ಕೆಲವೊಂದು ರಾಶಿ ನಕ್ಷತ್ರಗಳಲ್ಲಿ ಆ ಒಂದೊಂದು ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವ್ರ ಆಶೀರ್ವಾದ ಖಂಡಿತವಾಗಿ ಬೇಕೇ ಬೇಕು. ಕೆಲವು ಅಕಸ್ಮಾತ್ ನೀವು ಕೇಳ್ತೀರಿ, ಗುರುಗಳೇ ಮಕರ ಮತ್ತು ಕುಂಭರಾಶಿಯಲ್ಲಿ ಶನಿನೇ ಅಧಿಪತಿ, ಅವನ ಸ್ವಸ್ಥಾನ ಯಾವಾಗಲೂ ಕೂಡ ಅಂದರೆ ನಿಮಗೆ ಯಾವುದೇ ಕಾರಣಕ್ಕಾಗಲಿ ಇನ್ನೂ ಇರ್ತಕ್ಕಂಥ ಗ್ರಹಗಳು ನಿಮ್ಮ ಕೈ ಬಿಡಲ್ಲ. ಪ್ರತಿ ಮಾಸದಲ್ಲಿ ಸೂರ್ಯಗ್ರಹ ಪ್ರತಿ ರಾಶಿ ಒಳಗಡೆ ಹೋಗ್ತಾನಲ್ಲ, ಅದೇ ರೀತಿ ನಿಮ್ಮ ರಾಶಿಗೆ ಅನುಗುಣವಾಗಿ ಆ ರಾಶಿಯಲ್ಲಿರ್ತಕ್ಕಂಥ ಕುಜ ಆಗಿರಲಿ, ಬುಧಗ್ರಹ ಆಗಿರಲಿ, ಶುಕ್ರ ಆಗಿರಲಿ, ಗುರು ಆಗಿರಲಿ, ಇವರೆಲ್ಲ ನಿಮ್ಮ ರಾಶಿಗೆ ಬಂದು ಹೋಗ್ತಾರೆ. ಯಾಕೆ ಗೊತ್ತಾ? ನಿಮ್ಮನ್ನು ಕೈ ಹಿಡಿಯೋಕ್ಕೋಸ್ಕರ ಬಂದಿರತಕ್ಕಂಥದ್ದು. ಅದಕ್ಕೆ ಕೆಲವರು ಜ್ಯೋತಿಷ್ಯಗಳಲ್ಲಿ ಹೋಗಿ ನೀವು ನಮಗೆ ಏನು ಮಾಡಬೇಕು ಪರಿಹಾರಗಳು, ನಾವೇನನ್ನು ಈ ದೋಷದಿಂದ ಮುಕ್ತರಾಗಬೇಕು, ಇದನ್ನು ನೀವು ಕೇಳ್ತಕ್ಕಂಥದ್ದು ಮಾಡಿ ಖಂಡಿತವಾಗ ಅವ್ರು ತಿಳಿಸ್ಕೊಡ್ತಾರೆ ಇದಕ್ಕೆ ಸೂಕ್ತವಾದ ಪರಿಹಾರ ಅಂತ. ಕೆಲವ್ರು ಏನು ಮಾಡ್ತೀರಿ, ಆಡ್ಕೊತೀರಿ, ಅವನ ಹತ್ರ ಹೋಗಿ ಏನು ಕೇಳೋದಲ್ಲಿ ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ಕೇವಲವಾಗಿ ನೋಡೋದಲ್ಲ. ಅವನು ಒಳ್ಳೆಯವನು ಹೇಳ್ತಾನೋ ಕೆಟ್ಟದ್ದು ಹೇಳ್ತಾನೋ ಅದನ್ನು ಕೇಳ್ಕೊಳ್ಳಿ, ತಿಳ್ಕೊಳ್ಳಿ, ಅದನ್ನು ಅನುಕರಣೆ ಮಾಡಿ. ಒಂದಿನ ಆಗಲಿಲ್ವಾ, 2 ದಿನ ಆಗಲಿ, 3ನೇ ದಿನಕ್ಕೆ ನೀವು ಮಾಡ್ತಕ್ಕಂಥ ಕರ್ಮಫಲ ಏನಿದೆ ಅದಕ್ಕೆ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಖಂಡಿತವಾಗೂ. ಅದಕ್ಕೆ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಹಿರಿಯರಿಗೆ ಗೌರವಿಸ್ತಕ್ಕಂಥದ್ದು, ಪುಣ್ಯ ಕಾರ್ಯಗಳಲ್ಲಿ ನಿರತರಾಗ್ತಕ್ಕಂಥದ್ದು, ಪುಣ್ಯ ದೇವಾಲಯಗಳ ದರ್ಶನ ಮಾಡ್ತಕ್ಕಂಥದ್ದು ಮಾಡಿ ಖಂಡಿತವಾಗೂ ನಿಮಗೆ ಚೆನ್ನಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಭವಿಷ್ಯದಲ್ಲೂ ಕೂಡ, ರಾಜಕೀಯದಲ್ಲೂ ಕೂಡ ಆಗಲಿ ತಗೊಳ್ಳಿ, ಇಡೀ ಒಂದು ಇದರಲ್ಲೂ ತಗೊಳ್ಳಿ, ಖಂಡಿತವಾಗೂ ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ಏನಿದೆ ಗೊತ್ತಾ, ಅದರಲ್ಲಿ ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದು.